ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 3 ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯ ಔಟ್ಲುಕ್, ಅಂದ್ರೆ ಓವರ್ ಆಲ್ ಮಾರ್ಕೆಟ್ ನ ಔಟ್ಲುಕ್. ನೆಕ್ಸ್ಟ್ ಎರಡನೇದಾಗಿ ಈಗ ನಿಫ್ಟಿ 5ನೇ ತಾರೀಕಿಂದ ಅಂದ್ರೆ ಓವರ್ ಆಲ್ ಮಾರ್ಕೆಟ್ 5ನೇ ತಾರೀಕಿಂದ ಕರೆಕ್ಷನ್ ಸ್ಟಾರ್ಟ್ ಆಯ್ತು, ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ನಿಫ್ಟಿ ಆಲ್ಮೋಸ್ಟ್ 4ರಿಂದ 5% ಕರೆಕ್ಷನ್ ಆಯ್ತು. ಈ ಕರೆಕ್ಷನ್ ಟೈಮ್ ಅಲ್ಲಿ ಅಂದ್ರೆ ಆ ಕರೆಕ್ಷನ್ ಆಗಿದ್ದ ರೀಸನ್ ಏನು? ಒಂದು US ರಿಸೆಷನ್ ಪ್ಲಸ್ ಜಪಾನೀಸ್ ಮಾರ್ಕೆಟ್ ಬೀಳ್ತಾ ಇದೆ, ಪ್ಲಸ್ ಬಾಂಗ್ಲಾದೇಶ್ನ ಸಿಚುವೇಶನ್, ಇದೆಲ್ಲ ಸೇರ್ಕೊಂಡು ಇಂಡಿಯನ್ ಮಾರ್ಕೆಟ್ಸ್ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ಆ ಟೈಮ್ ಅಲ್ಲಿ ನನ್ನ ಹತ್ರ ಶಾರ್ಟ್ ಟರ್ಮ್ ಹೋಲ್ಡಿಂಗ್ಸ್ ಮತ್ತೆ ಮೀಡಿಯಂ ಟು ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ ಏನಾದ್ರು ಇತ್ತು ಅಂತಂದ್ರೆ ನಾನು ಏನ್ ಮಾಡಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ, ಅಥವಾ ನೀವು ಆ ಪ್ಯಾನಿಕ್ ಅಲ್ಲಿ ಏನಾದ್ರು ಸೆಲ್ ಮಾಡ್ಬಿಟ್ಟಿದ್ರೆ ನಿಮ್ಮ ಹತ್ರ ಇರೋ ಸ್ಟಾಕ್ಸ್ ನ ಏನ್ ಮಾಡ್ಬೇಕಾಗಿತ್ತು ಅನ್ನೋದು ಎರಡನೇದು. ಮೂರನೇದು, ನಾಳೆಯಿಂದ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ಸೆಕ್ಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದು, ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ಸ್, ಇವಾಗ ಒಂದು ಸೆಕ್ಟರ್ ಪರ್ಫಾರ್ಮೆನ್ಸ್ ಮಾಡಿದ ತಕ್ಷಣ ಆ ಸೆಕ್ಟರ್ ಒಳಗಡೆ ಇರುವಂತ ಎಲ್ಲಾ ಸ್ಟಾಕ್ಸ್ ಮೇಲಕ್ಕೆ ಹೋಗಲ್ಲ, ಆದ್ರೆ ಆ ಸೆಕ್ಟರ್ ಒಳಗಡೆ ನಾವು ಸ್ಟಾಕ್ಸ್ ನ ಯಾವ ತರ ಸೆಲೆಕ್ಷನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಯಾವ ವಿಡಿಯೋಸ್ ಬರುತ್ತೆ ಅದು ನಿಮ್ಗೆ ಅಲರ್ಟ್ ಬರುತ್ತೆ. ಸೊ ನೀವು ಇದೇ ತರ ವಿಡಿಯೋಸ್ ನೀವು ನೋಡೋದಕ್ಕೆ ಅದು ಸಹಾಯ ಆಗುತ್ತೆ. ಸೊ ಮತ್ತೆ ನಿಮ್ಗೇನಾದ್ರೂ ನನ್ನ ಚಾನಲ್ ನಾನು ಕೊಡ್ತಾ ಇರೋ ಇನ್ಫಾರ್ಮೇಶನ್ಸ್ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಮೊದಲನೇದಾಗಿ ನಾನು ಓಪನ್ ಮಾಡಿರುವಂತ ಚಾರ್ಟ್ ನಿಫ್ಟಿಯ ಡೇ ಚಾರ್ಟ್. ಓಕೆ, ನಿಫ್ಟಿ ಮಾರ್ಕೆಟ್ ಟ್ರೆಂಡ್. ಸೊ ನಿಫ್ಟಿಯ ಡೇ ಚಾರ್ಟ್ ಎಲ್ಲಿ ಇವಾಗ ಆಗಸ್ಟ್ 5ನೇ ತಾರೀಕು ಗ್ಯಾಪ್ ಡೌನ್ ಆದ್ಮೇಲೆ ನಾನು ಇಲ್ಲಿ ಒಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೆ, ಇಂಟ್ರೆಸ್ಟಿಂಗ್ ನಿಫ್ಟಿ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಅಂತ. ನೋಡಿ, ಎಕ್ಸೈಟಿಂಗ್ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಇನ್ ನಿಫ್ಟಿ, ವಾಟ್ ನೆಕ್ಸ್ಟ್ ಅಂತ. ಸೊ ಅಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ನಿಫ್ಟಿ ಈಗ ಸೈಡ್ ವೇಸ್ ಅಲ್ಲಿ ಇದೆ, ಯಾಕೆಂತಂದ್ರೆ ಹರಾಮಿ ಪ್ಯಾಟರ್ನ್ ಆಗಿದೆ. ಸೊ ನಿಫ್ಟಿ ಇಸ್ ವೇಟಿಂಗ್ ಫಾರ್ ಒಂದು ಡೈರೆಕ್ಷನ್. ಸೊ ಇದ್ರ ಕೆಳಗಡೆ ಏನು 24,400 ಮೇಲ್ಗಡೆ ಅಥವಾ 23,893 ಕೆಳಗಡೆ ಕ್ಲೋಸ್ ಆದ್ರೆ ಮಾತ್ರ ನೆಕ್ಸ್ಟ್ ಡೈರೆಕ್ಷನ್, ನೆಕ್ಸ್ಟ್ ಆ ಕಡೆ ಮೂವ್ಮೆಂಟ್ ಆಗುತ್ತೆ ಅಂತ. ಅದೇ ತರ ಏನಾಯ್ತು ನೋಡಿ, ಇಲ್ಲಿ ಆಗಸ್ಟ್ 12ನೇ ತಾರೀಕು ಅಂದ್ರೆ ಮಂಡೇ 24,400 ಮೇಲ್ಗಡೆ ಟ್ರೇಡ್ ಆಗ್ತಾ ಇತ್ತು, ಆದ್ರೆ ಕ್ಲೋಸಿಂಗ್ ಕೊಡ್ಲಿಲ್ಲ. 24,347ಗೆ ಕ್ಲೋಸ್ ಆಯ್ತು. ಆಲ್ಮೋಸ್ಟ್ 24,472 ವರೆಗೂ ಹೋಗಿತ್ತು, ಆದ್ರೆ ಕ್ಲೋಸಿಂಗ್ ಬಂದು ಡೌನ್ ಆಗೋಯ್ತು. ಸೊ ಯಾರಿಗೆ ಪೇಷನ್ಸ್ ಇರಲ್ಲ ಅವರು ಕ್ಲೋಸಿಂಗ್ ಆಗೋವರೆಗೂ ವೆಯ್ಟ್ ಮಾಡಲ್ಲ. ವೆಯ್ಟ್ ಮಾಡದೆ ಇರೋರು ಏನಾಗುತ್ತೆ, ಅಲ್ಲೇ ಬೈ ಮಾಡ್ಬಿಟ್ರೆ ನೆಕ್ಸ್ಟ್ 2 ಡೇಸ್ ಡೌನ್ ಆಯ್ತು, ಅವಾಗ ಪ್ಯಾನಿಕಲ್ ಮತ್ತೆ ಅಗೈನ್ ಸೆಲ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಕ್ಲೋಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದಾಗ ಕ್ಲೋಸಿಂಗ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಶುಕ್ರವಾರ ಮೊನ್ನೆ 14ನೇ ತಾರೀಕು 24,400 ಮೇಲೆ ವೆಲ್ ಅಂಡ್ ಗುಡ್ ಆಗಿ 24,541 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈಗ ನಮ್ಗೆ ಇದು ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ, ನಿಫ್ಟಿ ಅಗೈನ್ ಲೈಫ್ ಟೈಮ್ ಹೈ ಏನಿದೆ ಇದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಸೈಡ್ ವೇಸ್ ಇತ್ತು, ಒಂದು ಡೈರೆಕ್ಷನ್ಗೆ ವೆಯ್ಟ್ ಮಾಡ್ತಾ ಇತ್ತು. ಸೊ ಈಗ ಸೈಡ್ ವೇಸ್ ಏನಿತ್ತು ಅದರಿಂದ ಬ್ರೇಕ್ಔಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ಲೈಫ್ ಟೈಮ್ ಹೈ ಏನಿದೆ 25,078 ಇಲ್ಲಿವರೆಗೂ ಇದನ್ನ ಬ್ರೇಕ್ ಆಗೋ ಚಾನ್ಸಸ್ ಇದೆ ಅಂತ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ಗ್ಯಾಪ್ ಡೌನ್ ಆದ್ಮೇಲೆ ಅಗೈನ್ 50,750 ಮೇಲ್ಗಡೆ ಕ್ಲೋಸ್ ಆದ್ರೆ ಮಾತ್ರ ಮೇಲಕ್ಕೆ ಹೋಗುತ್ತೆ ಅಂತ ನನ್ನ ಈ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದೆ. ಎಕ್ಸೈಟಿಂಗ್ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಮುಂದೇನು ನೋಡಿ, ಇಲ್ಲಿ ಸೇಮ್ 12ನೇ ತಾರೀಕು ಬ್ಯಾಂಕ್ ನಿಫ್ಟಿ ಕೂಡ 50,750 ಅಂದ್ರೆ 830 ವರೆಗೂ ಹೋಗಿತ್ತು, ಆದ್ರೆ ಕ್ಲೋಸಿಂಗ್ ಬಂದು 50,578 ಅಂದ್ರೆ ಕ್ಲೋಸಿಂಗು ಮೇಲ್ಗಡೆ ಕೊಡ್ಲಿಲ್ಲ. ಸೊ ಹಾಗಾಗಿ ಅದಾದ್ಮೇಲೆ ಇನ್ನ 2 ದಿನ ಕೆಳಗಡೆ ಬಂತು. ಅಗೈನ್ ನಿನ್ನೆ ಅಂದ್ರೆ 16ನೇ ತಾರೀಕು ಬ್ಯಾಂಕ್ ನಿಫ್ಟಿ 50,750 ಮೇಲೆ ಇನ್ನ ಕ್ಲೋಸಿಂಗ್ ಕೊಟ್ಟಿಲ್ಲ, ಆದ್ರೆ ನಿಫ್ಟಿ ಮಾತ್ರ ಕ್ಲೋಸ್ ಕೊಡ್ತು. ನಿಫ್ಟಿ ಯಾಕೆ ಕ್ಲೋಸ್ ಕೊಡ್ತು ಅಂತಂದ್ರೆ, ನಿಫ್ಟಿ
ಐ ಟಿ ಇಂಡೆಕ್ಸ್ ಏನಿದೆ, ಐ ಟಿ ಸ್ಟಾಕ್ಸ್ ಏನಿದೆ, ನಿಫ್ಟಿನಲ್ಲಿ ವೇಟೇಜ್ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಐ ಟಿ ಸ್ಟಾಕ್ಸ್ ವೇಟೇಜ್ ಬರಲ್ಲ. ಬ್ಯಾಂಕ್ ನಿಫ್ಟಿ ಅಂತಂದ್ರೆ ಏನು, ಓನ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್. ಸೊ ನಿಫ್ಟಿ ಒಂದ್ ಕಡೆ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ, ಆದ್ರೆ ಬ್ಯಾಂಕ್ ನಿಫ್ಟಿ ಇನ್ನು ಮೇಲ್ಗಡೆ ಕ್ಲೋಸ್ ಕೊಟ್ಟಿಲ್ಲ. ಅಂದ್ರೆ ಈ ಕನ್ಸಾಲಿಡೇಷನ್ ಟೈಮ್ ಏನಿದೆ ಇದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿಲ್ಲ. 50,750 ಏನಿದೆ, ಬ್ಯಾಂಕ್ ನಿಫ್ಟಿನೂ ಮೇಲ್ಗಡೆ ಕ್ಲೋಸ್ ಕೊಟ್ರೆ ನಿಫ್ಟಿ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗ್ಬಹುದು. ಯಾಕೆ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಒಂಥರ ಹೆಂಗೆ ಅಂತಂದ್ರೆ ಅಣ್ಣ ತಮ್ಮ ಇದ್ದಂಗೆ. ಸೊ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ ಒಂದೇ ಕಡೆ ಇತ್ತು ಅಂತಂದ್ರೆ ಮೂವ್ಮೆಂಟ್ ಆ ಕಡೆ ಫಾಸ್ಟ್ ಇರುತ್ತೆ. ಒಂದ್ ಕಡೆ ಬ್ಯಾಂಕ್ ನಿಫ್ಟಿ ಡೌನ್, ನಿಫ್ಟಿ ಅಪ್ ಇದ್ದಾಗ ಏನಾಗುತ್ತೆ, ಅದು ಸ್ವಲ್ಪ ಡ್ರ್ಯಾಗ್ ಆಗುತ್ತೆ, ಅಷ್ಟು ಕ್ಲಿಯರ್ ಆಗಿ ಒಂದ್ ಕಡೆ ಮೂವ್ಮೆಂಟ್ ಆಗೋದಿಲ್ಲ. ಆದ್ರೆ ನಿಫ್ಟಿ ಮಾತ್ರ ಮೊನ್ನೆ ಮೇಲ್ಗಡೆ ಕ್ಲೋಸ್ ಕೊಟ್ಟಿರೋದಕ್ಕೆ ಕಾರಣ ಏನು ಅಂತಂದ್ರೆ ಐ ಟಿ ಇಂಡೆಕ್ಸ್. ನೋಡಿ, ಐ ಟಿ ಇಂಡೆಕ್ಸ್ ಕೂಡ ಆಗಸ್ಟ್ 5ನೇ ತಾರೀಕು ಗ್ಯಾಪ್ ಡೌನ್ ಆಗಿ ಸೈಡ್ ವೇಸ್ ಅಲ್ಲಿ ಇತ್ತು. ಮೊನ್ನೆ 16ನೇ ತಾರೀಕು ಐ ಟಿ ಇಂಡೆಕ್ಸ್ ಜಾಸ್ತಿ ಅಪ್ ಆಗಿದೆ. ಎಷ್ಟು, 2.89% ಅಪ್ ಆಯಿತು, 1147 ಪಾಯಿಂಟು. ಸೊ ಹಾಗಾಗಿ ಐ ಟಿ ಇಂಡೆಕ್ಸು ಮೇಲ್ಕ್ ಹೋಗಿರೋದ್ರಿಂದ ನಿಫ್ಟಿ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಏನದು ಅಂತಂದ್ರೆ, ನಾನು ನಿಫ್ಟಿ ಚಾರ್ಟ್ನ ಓಪನ್ ಮಾಡ್ತೀನಿ. ನಿಫ್ಟಿ ಡೌನ್ ಬಂದಾಗ ಈ ಟೈಮಲ್ಲಿ ನನ್ನ ಹತ್ರ ಹೋಲ್ಡಿಂಗ್ಸ್ ಇದ್ದಿದ್ದಂಥದ್ದು ಏನಾದರೂ, ನಾನು ಡೌನ್ ಬರ್ತಾ ಇದೆ, ಜಪಾನ್ ಮಾರ್ಕೆಟ್ 20% ಡೌನ್ ಆಗೋಯ್ತು, ಮತ್ತೆ US ಅಲ್ಲಿ ರಿಸೆಷನ್ ಸ್ಟಾರ್ಟ್ ಆಗ್ತಾ ಇದೆ, ಸೊ ಈ ಥರ ಎಲ್ಲ ಯೋಚನೆ ಮಾಡಿ ಹೋಲ್ಡಿಂಗ್ಸ್ನ ಶಾರ್ಟ್ ಟರ್ಮ್ ಟ್ರೇಡ್ ಆಗಿ ನಾನು ತೊಗೊಂಡಿರೋದನ್ನ ಸೆಲ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ನೋಡಿ ಅಗೇನ್ ಇಲ್ಲಿ ಮೇಲಕ್ಕೆ ಹೋಗೋ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ಮತ್ತೆ ನಾನು ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ಟೆ, ನನ್ನ ಹತ್ರ ಇದ್ದಿದ್ರೆ ಹಂಗೆ ಇರೋದು, ಆ ಥರ ಎಲ್ಲ ಅನಿಸುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ನೀವು ಬೈ ಮಾಡಬೇಕಾದ್ರೆ ಏನು ಸ್ಟಾಪ್ ಲಾಸ್ ಅಂತ ಫಿಕ್ಸ್ ಮಾಡಿಕೊಂಡು ಬೈ ಮಾಡಿರ್ತೀರಾ, ಐದರ್ ಸ್ಟಾಪ್ ಲಾಸ್ ಹಿಟ್ ಆಗೋವರೆಗೂ ವೆಯ್ಟ್ ಮಾಡಿ, ಇಲ್ಲ ಆ ಸ್ಟಾಕ್ನ ಟಾರ್ಗೆಟ್ ಅಚೀವ್ ಆಗೋವರೆಗೂ ವೆಯ್ಟ್ ಮಾಡಿ. ನಿಫ್ಟಿನೇ 4% ಬಿತ್ತು ಅಂತಂದಾಗ ಸ್ಟಾಕ್ಸ್ ಕೂಡ ಡೌನ್ ಬಂದೇ ಬರುತ್ತೆ. ಆದರೆ ನೀವು ಸ್ಟಾಪ್ ಲಾಸ್ ಅಂತ ಏನು, ಅದು ಪ್ರಾಪರ್ ಸ್ಟಾಪ್ ಲಾಸ್ ನಿಮಗೆ ಗೊತ್ತಿದ್ರೆ, ಪ್ರಾಪರ್ ಆಗಿ ನೀವು ಸ್ಟಾಪ್ ಲಾಸ್ ಇಟ್ಟಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಹಾಗಾದ್ರೆ ಸ್ಟಾಪ್ ಲಾಸ್, ಪ್ರಾಪರ್ ಸ್ಟಾಪ್ ಲಾಸ್ ಏನು ಅಂತಂದ್ರೆ, ಒಂದು ಕ್ಲಿಯರ್ ಆಗಿ ಪ್ರಾಪರ್ ಸ್ಟಾಪ್ ಲಾಸ್ ಯಾವುದು ಅಂತ ಅದಕ್ಕೂ ಒಂದು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡಿದ್ದೆ. ನೋಡಿ, ಯಾವುದು ಪ್ರಾಪರ್ ಸ್ಟಾಪ್ ಲಾಸ್ ಫಾರ್ ಶಾರ್ಟ್ ಟರ್ಮ್ ಟ್ರೇಡ್ಸ್, ಇದು ಶಾರ್ಟ್ ಟರ್ಮ್ ಟ್ರೇಡ್ಸ್ಗೆ. ಸೊ ಈ ಸ್ಟಾಪ್ ಲಾಸು ನೋಡಿ, ನೀವೇನಾದರೂ ಶಾರ್ಟ್ ಟರ್ಮ್ ಟ್ರೇಡ್ಸ್ ಆಗಿ ತೊಗೊಂಡಿದ್ರೆ ಸ್ಟಾಪ್ ಲಾಸ್ ಯಾವುದು ಅಂದರೆ ಮಂತ್ಲಿ ಲೋ. ಸೊ ಮಂತ್ಲಿ ಲೋಸ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಮಾತ್ರ ಆ ಸ್ಟಾಕು ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ನೀವು ಪ್ಯಾನಿಕ್ ಆಗುವಷ್ಟು ಇರೋದಿಲ್ಲ ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ಥರ 4% 5% ನಿಫ್ಟಿ ಬಿದ್ದಿದ ತಕ್ಷಣ ಎಲ್ಲ ಸ್ಟಾಕ್ಸು ಬಿದ್ದೋಗುತ್ತೆ ಅಂತ ನಿಮ್ಮ ಹತ್ರ ಇರೋ ಹೋಲ್ಡಿಂಗ್ಸ್ನ ಸೆಲ್ ಮಾಡಿಬಿಟ್ರೆ, ಈಗ ಮತ್ತೆ ಮೇಲಕ್ಕೆ ಹೋಯ್ತು, ಮೇಲಕ್ಕೆ ಹೋಗ್ಬೇಕಾದ್ರೆ ಏನು ಅನ್ಸುತ್ತೆ, ಅಯ್ಯೋ ನಾನು ಅಲ್ಲಿ ಸೆಲ್ ಮಾಡಿಬಿಟ್ಟೆ, ಇವಾಗ ಮತ್ತೆ ಬೈ ಮಾಡೋದು ಹೆಂಗೆ, ಡಬಲ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಮೈಂಡ್ ಸೆಟ್ಟು ನಿಮ್ಮ ಹತ್ರ ಸ್ಟ್ರಾಂಗ್ ಇರಬೇಕು. ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿರೋ ಒಂದು ಸ್ಟ್ರಾಟಜಿ ಇರಬೇಕು. ಸೊ ಸ್ಟ್ರಾಟಜಿ ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ ಪ್ರಾಪರ್ ಸ್ಟಾಪ್ ಲಾಸ್ ಇರಬೇಕು. ಸೊ ಹಾಗಾಗಿ ನೀವು ಮಾರ್ಕೆಟ್ ಬೀಳ್ತಾ ಇದ್ದಂಗೆ ನಿಮ್ಮ ಹತ್ರ ಹೋಲ್ಡಿಂಗ್ಸ್ ಎಲ್ಲ ಸೆಲ್ ಮಾಡೋ ಅಗತ್ಯ ಇರೋದಿಲ್ಲ. ನೀವು ಸ್ಟಾಪ್ ಲಾಸ್ ಅಂತ ಏನನ್ನ ಫಿಕ್ಸ್ ಮಾಡ್ಕೊಂಡಿರ್ತೀರೋ ಅದನ್ನ ಮೇಂಟೈನ್ ಮಾಡೋದು ಒಳ್ಳೇದು. ನೋಡಿ, ಕೆಲವೊಂದು ಎಕ್ಸಾಂಪಲ್ಸ್ನ ತೋರಿಸ್ತೀನಿ. ಈಗ ಫೆಡರಲ್ ಬ್ಯಾಂಕು ಇದು ಸ್ಟ್ರಾಂಗ್ ಅಂತ ನಾವು ನಮ್ಮ ಗ್ರೂಪಲ್ಲಿ, ನಮ್ಮ ಸ್ಟೂಡೆಂಟ್ಸ್ ಗ್ರೂಪಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ಫೆಡರಲ್ ಬ್ಯಾಂಕು ಇದು ಮಂತ್ಲಿ ಚಾರ್ಟು. ಇಲ್ಲೇನಾದ್ರು ಇದ್ರೆ ಇಲ್ಲಿಂದ ಇದು ಬಿದ್ದಿರೋವಂಥದ್ದು ಮೊನ್ನೆ 190ವರೆಗೂ, ಅಂದರೆ ನಿಫ್ಟಿ ಡೌನ್ ಆದಾಗ ಸ್ವಲ್ಪ ಡೌನ್ ಬಂದಿದೆ, ಆದರೆ ಡೌನ್ ಬಂದು ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ನೋಡಿ, ಈಗ ಇದು ಡೇ ಚಾರ್ಟ್ನ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಫ್ಟಿ ಡೌನ್ ಆದಾಗ ಯೂಶಲಿ ಡೌನ್ ಆಗಿರುತ್ತೆ. ಆದರೆ ಪ್ರೀವಿಯಸ್ ಮಂತ್ ಲೋ ಬ್ರೇಕ್ ಆಯ್ತಾ, ಬ್ರೇಕ್ ಆಗಿಲ್ಲ. ಅದೇ ಪ್ರೀವಿಯಸ್ ಮಂತ್ ಲೋ ಏನಿದೆ 174 ಇದೆ. ಸೊ 174 ಅಂದರೆ 190ವರೆಗೂ ಬಂದಿತ್ತು, ಆದರೆ ಪ್ರೀವಿಯಸ್ ಮಂತ್ ಲೋ ಎಷ್ಟಿದೆ ಇಲ್ಲಿ ಇದ್ದಾಗ 174 ಸ್ಟಾಪ್ ಲಾಸ್ ಅಂತ ಇದ್ರೆ. ಸೊ ಯೂಶಲಿ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗಲ್ಲ. ಮಾರ್ಕೆಟ್ ಡೌನ್ ಆಗಬೇಕು, ಮೇಲಕ್ಕೆ ಹೋಗ್ಬೇಕು. ಡೌನ್ ಆದಾಗ ಯಾರ ಮೈಂಡ್ ಸೆಟ್ ಸ್ಟ್ರಾಂಗ್ ಇರಲ್ಲ, ಯಾರು ಪ್ಯಾನಿಕ್ ಅಲ್ಲಿ ಇರ್ತಾರೆ ಅವ್ರು ಸೆಲ್ ಮಾಡಲೇಬೇಕು, ಸೆಲ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿ ಮೇಲಕ್ಕೆ ಹೋಗುತ್ತೆ. ಸೊ ರಿಯಲ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗಬೇಕು ಅಂತಂದ್ರೆ ಮಂತ್ಲಿ ಲೋಸ್
ಬ್ರೇಕ್ ಆಯ್ತು ಅಂತಂದ್ರೆ ಅಂದ್ರೆ ಸ್ಟ್ರಾಂಗ್ ಆಗಿರೋ ಸ್ಟಾಕ್. ಸ್ಟ್ರಾಂಗ್ ಅಂತ ಹೆಂಗ್ ಕಂಡುಹಿಡಿಯೋದು? RSI ಅಬೌವ್ 60, ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ಸ್ ಇದೆಲ್ಲ ಇತ್ತು, ಪ್ಲಸ್ 6 ಮಂತ್ ಹೈ, ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂತಂದ್ರೆ ನನ್ನ ಒಂದೊಂದೇ ವಿಡಿಯೋಸ್ನ ನೀವು ನೋಡ್ಕೋ ಬಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನೋಡಿ, ಇಲ್ಲಿ RSI ಅಬೌವ್ 70 ಅಂದಿದ ತಕ್ಷಣ ಇದು ಏನು ಪ್ಯಾನಿಕ್ ಅಲ್ಲ, ನೀವು ಸೆಲ್ ಮಾಡಕ್ ಹೋಗ್ಬೇಡಿ, ಈ ತರ ಎಲ್ಲ ನಾನು ವಿಡಿಯೋಸ್ನ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಆ ತರ ಒಂದೊಂದೇ ವಿಡಿಯೋಸ್ನ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಪ್ಲಸ್ ನೋಡಿ, ಶಾರ್ಟ್ ಟರ್ಮ್ ಸ್ಟಾಕ್ ಸೆಲೆಕ್ಷನ್. ಶಾರ್ಟ್ ಟರ್ಮ್ ಸ್ಟಾಕ್ ಸೆಲೆಕ್ಷನ್ ಅಂತಂದ್ರೆ ಯಾವ ಟೈಮ್ ಅಲ್ಲಿ ನಾವು 6 ಮಂತ್ ಹೈಯಾ, ಲೈಫ್ ಟೈಮ್ ಹೈಯಾ. ಶಾರ್ಟ್ ಟರ್ಮ್ ಸ್ಟಾಕ್ ಸೆಲೆಕ್ಷನ್ ಅಂತಂದ್ರೆ ಇದು 6 ಮಂತ್ ಹೈ ಅಲ್ಲಿ ಇರಬೇಕು ಸ್ಟಾಕ್, ಅದನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ. ಇದು ಒಂದು ಪ್ರೋಸೆಸ್ ಫಾರ್ ಸೆಲೆಕ್ಟಿಂಗ್. ಅದೇ ಯಾವುದು ಬೆಸ್ಟ್ ಬೈ ಅಂತ ಒಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಲೈಫ್ ಟೈಮ್ ಹೈ ಇಸ್ ದ ಬೆಸ್ಟ್ ಬೈ ಅಂತ. ಸೊ ನಾವು ಮೀಡಿಯಂ ಟು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಲೈಫ್ ಟೈಮ್ ಹೈ ಇಸ್ ದ ಬೆಸ್ಟ್ ಅಂತ. ಸೊ ಈ ವಿಡಿಯೋಸ್ನ ನೋಡೋದ್ರಿಂದ ನಿಮಗೆ ಒಂದು ಪಿಕ್ಚರ್ ಅರ್ಥ ಆಗುತ್ತೆ. 2000 ಸ್ಟಾಕ್ ಅಲ್ಲಿ ನಾನು ಯಾವ ಸ್ಟಾಕ್ಸ್ ನ ಬೈ ಮಾಡ್ಬೋದು, ಅದನ್ನ ನಾವು ಯಾವ ತರ ಸ್ಕ್ಯಾನಿಂಗ್ ಮಾಡ್ಕೋಬೇಕು, ಪ್ಲಸ್ ಅದನ್ನ ವಾಚ್ ಲಿಸ್ಟ್ ಯಾವ ತರ ಮಾಡ್ಕೋಬೇಕು, ಇದೆಲ್ಲ ಗೊತ್ತಾಗುತ್ತೆ. ನೋಡಿ, ಇದು ಸ್ಟ್ರಾಂಗ್ ಇದೆ ಫೆಡರಲ್ ಬ್ಯಾಂಕ್. ನೋಡಿ ಯಾಕೆ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ದೀನಿ. RSI ಅಬೌವ್ 60 ಇದೆ, ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ಇದೆಲ್ಲ ನಮಗೆ ಸ್ಟ್ರಾಂಗ್ನೆಸ್ ನ ತೋರಿಸುತ್ತೆ. ಅದೇ ಇಲ್ಲಿಂದ ಇಲ್ಲಿವರೆಗೂ ನೋಡಿ, ಈ ಸ್ಟಾಕ್ ಅಷ್ಟು ಮೂವ್ಮೆಂಟು ಆಗಿಲ್ಲ 1.5-2 ತಿಂಗಳಲ್ಲಿ. ಯಾಕೆಂತಂದ್ರೆ ಅಪ್ಪರ್ ಬ್ಯಾಂಡ್ ಗಿಂತ ಮೇಲ್ಗಡೆ ಇಲ್ಲ ಈ ಸ್ಟಾಕ್. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಮಂತ್ಲಿ ಲೋ ಸ್ಟಾಪ್ ಲಾಸ್ ಇಡ್ತೀನಿ ಅಂತಂದ್ರೆ ವರ್ಕ್ ಆಗಲ್ಲ. ಸೊ ನೀವು ಯಾವಾಗ ಮಂತ್ಲಿ ಲೋ ಸ್ಟಾಪ್ ಲಾಸ್ ಇಡಬೇಕು ಅನ್ನೋದಕ್ಕೂ ಒಂದು ರೀಸನ್ ಇರಬೇಕು. ನೋಡಿ, ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನ ತೋರಿಸ್ತೀನಿ. ಇದು ಅಶೋಕ್ ಲೈಲ್ಯಾಂಡ್ ನ ಸ್ಟಾಕ್. ನೋಡಿ, ಅಶೋಕ್ ಲೈಲ್ಯಾಂಡ್ ಲೈಫ್ ಟೈಮ್ ಹೈ, ಈ ಲೈಫ್ ಟೈಮ್ ಹೈ ಏನಿದೆ ಇಲ್ಲಿ ಏನ್ ನಾನು ಮಾರ್ಕ್ ಮಾಡಿದ್ದೀನಿ, ಈ ಲೈಫ್ ಟೈಮ್ ಹೈ ಬ್ರೇಕ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ಯೂಶಲಿ ಲೈಫ್ ಟೈಮ್ ಹೈ ಬ್ರೇಕ್ ಆಯ್ತು ಅಂತಂದ್ರೆ ನನ್ನ ಪ್ರಕಾರ ಆ ಸ್ಟಾಕು ಡಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಅಶೋಕ್ ಲೈಲ್ಯಾಂಡ್ ಮೊನ್ನೆ ಬಿದ್ದಾಗ ಏನಾಗಿದೆ, ಸ್ವಲ್ಪ ಕರೆಕ್ಷನ್ ಬಂತಷ್ಟೇ. ನೋಡಿ, ಇಲ್ಲಿ ಏನ್ ರೆಡ್ ಆಗಿದೆ, ಆದ್ರೆ ಪ್ರೀವಿಯಸ್ ಮಂತ್ ಲೋ ಏನಿದೆ ಅದು ಬ್ರೇಕ್ ಆಗಿಲ್ಲ. ಪ್ರೀವಿಯಸ್ ಮಂತ್ ಲೋ ಏನಿದೆ 219 ಇದೆ, ಇದು ಬಂದಿರೋಂಥದ್ದು 240 ವರೆಗೂ. ಸೊ ಆ ತರ ಸ್ಟಾಕ್ ಅಂದ್ರೆ ನಿಫ್ಟಿ ಬೀಳ್ತಾ ಇದ್ದಂಗೆ ಒಂದ್ ಸ್ವಲ್ಪ ಬಿದ್ದೇ ಬೀಳುತ್ತೆ. ಆದ್ರೆ ಆ ಪ್ಯಾನಿಕ್ ಅಲ್ಲಿ ನೀವು ಸೆಲ್ ಮಾಡ್ಬಿಟ್ರೆ ನಿಮ್ಮ ಹತ್ರ ಹೋಲ್ಡಿಂಗ್ಸ್ ಇರಲ್ಲ, ಆಮೇಲೆ ಅದು ರಿಕವರಿ ಆದಾಗ ಮೇಲಕ್ಕೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಪ್ರಾಪರ್ ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿಕೊಂಡು ನಿಮ್ಮ ಶಾರ್ಟ್ ಟರ್ಮ್ ಹೋಲ್ಡಿಂಗ್ಸ್ ಮತ್ತೆ ಮೀಡಿಯಂ ಟು ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ ನ ನೀವು ಹೋಲ್ಡ್ ಮಾಡಿದಾಗ ಮಾತ್ರ ನೀವು ರಿಯಲ್ ಪ್ರಾಫಿಟ್ಸ್ ನ ಮಾಡೋದಕ್ಕೆ ಸಾಧ್ಯ. ಸೊ ಪ್ಯಾನಿಕ್ ಅಲ್ಲಿ ನೀವು ನಿಫ್ಟಿ ಬೀಳ್ತಾ ಇದೆ ಅಂತ ಸೆಲ್ ಮಾಡ್ಬಿಟ್ರೆ ಅಗೈನ್ ಅದು ಸುಮ್ಮನೆ ಟ್ರೇಡ್ ಮಾಡ್ತಾ ಇರಬೇಕು. ಟ್ರೇಡ್ ಮಾಡ್ತಾ ಇರೋದ್ರಿಂದ ಬ್ರೋಕರೇಜ್ ಹೋಗ್ತಾ ಇರುತ್ತೆ, ಟ್ಯಾಕ್ಸಸ್ ಹೋಗ್ತಾ ಇರುತ್ತೆ, ಬಿಟ್ರೆ ನಿಮಗೆ ಪ್ರಾಫಿಟ್ಸ್ ಆಗೋದು ಕಷ್ಟ ಆಗುತ್ತೆ. ನೆಕ್ಸ್ಟ್, ಈಗ ಯಾವ ಸೆಕ್ಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಅಂತ, ಅದಕ್ಕೂ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೆ. ನೋಡಿ, ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶ್ ಈ ಸಮಯದಲ್ಲಿ ಯಾವ ಸೆಕ್ಟರ್ನ ವಾಚ್ ಮಾಡಬೇಕು ಅಂತ ನಾನು ಆಗಸ್ಟ್ 4ನೇ ತಾರೀಕು ಪೋಸ್ಟ್ ಮಾಡಿದ್ದೆ. ಆದರೆ ಆ ಸೆಕ್ಟರ್ನ ನಾವು ಅವತ್ತಿಂದನೂ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀವಿ, ಆದರೆ ಯಾವುದೇ ಎಕ್ಸಿಕ್ಯೂಷನ್ನ ಮಾಡಿಲ್ಲ. ಯಾಕೆ ಅಂತಂದರೆ ಆ ಸೆಕ್ಟರಲ್ಲಿ ಇರೋವಂಥ ಸ್ಟಾಕ್ಸು ಇನ್ನು ಯಾವುದೂ ನಮ್ಮ ಎಂಟ್ರಿ ಲೆವೆಲ್ಗೆ ಬಂದಿಲ್ಲ. ಯಾವುದದು ಸೆಕ್ಟರ್ ಅಂತಂದರೆ CNX IT, ಅಂದರೆ IT ಇಂಡೆಕ್ಸ್. ನಾನು ಪ್ರೀವಿಯಸ್ಲಿ ತೋರಿಸ್ದಂಗೆ ಮೊನ್ನೆ ಏನಕ್ಕೆ ನಿಫ್ಟಿ ಅಷ್ಟು ಮೇಲಕ್ಕೆ ಹೋಯ್ತು ಅಂತಂದ್ರೆ IT ಇಂಡೆಕ್ಸು ಸ್ಟ್ರಾಂಗ್ ಇದೆ. ಸೊ IT ಇಂಡೆಕ್ಸ್ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ, CNX IT ಕೆಳಗಡೆ ಬಂದು ಮತ್ತೆ ಮೇಲಕ್ಕೆ ಇವಾಗ ಹೋಗ್ತಾ ಇದೆ. ಸೊ ಅದ್ರ ಪ್ರಕಾರ ಮಂತ್ಲಿ ಚಾರ್ಟ್ ನಾವು ನೋಡಿದ್ರೆ ಇದು ಲೈಫ್ ಟೈಮ್ ಹೈ, ನಿಯರ್ ಟು ಲೈಫ್ ಟೈಮ್ ಹೈ ಇದೆ. ಆಫ್ಟರ್ ಎ ಲಾಂಗ್ ಟೈಮ್ ನಿಯರ್ ಟು ಲೈಫ್ ಟೈಮ್ ಹೈ ಬಂದಿದೆ. ಸೊ ಈಗ CNX IT ನಲ್ಲಿ ಇರುವಂತ ಸ್ಟಾಕ್ಸು ಯಾವುದು ಸ್ಟ್ರಾಂಗ್ ಇದೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ನೋಡಿ, CNX IT ನಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ, ಫೋರ್ಜು, HCL ಟೆಕ್, ಇನ್ಫಿ, LTTS, LTIM, ಎಂಫಸಿಸ್, ಪರ್ಸಿಸ್ಟೆಂಟ್, TCS, ಟೆಕ್ ಮಹೇಂದ್ರ, ವಿಪ್ರೋ, ಪ್ಲಸ್ ಇದು ಮೇನ್ ಸ್ಟಾಕ್ಸು, ಇದು ಮಿಡ್ ಕ್ಯಾಪ್ IT ಸ್ಟಾಕ್ಸು. ಸೊ ಇಷ್ಟು ಸ್ಟಾಕ್ಸು ನಮಗೆ IT ಇಂಡೆಕ್ಸ್ ಅಲ್ಲಿ ಬರುತ್ತೆ. IT ಇಂಡೆಕ್ಸ್ ಅಲ್ಲಿ ಮೇನ್ ಆಗಿ ಇಷ್ಟೇ ಬರೋದು. ಪ್ಲಸ್ IT ಮಿಡ್ ಕ್ಯಾಪ್ ಅಲ್ಲಿ ಇದು ಮಿಡ್ ಕ್ಯಾಪ್ ಸಪರೇಟ್ ಇಂಡೆಕ್ಸ್ ಬರುತ್ತೆ, ಆದ್ರೆ ಇದೂನು IT ರಿಲೇಟೆಡ್. ಸೊ ಹಾಗಾಗಿ ಇಷ್ಟು ಸ್ಟಾಕ್ಸ್ ಅಲ್ಲಿ ಎಲ್ಲಾ ಸ್ಟಾಕ್ಸ್ ಮೇಲೆ ಹೋಗ್ಬಿಡುತ್ತಾ ಅಂತ ನಾವೇನಾದ್ರೂ ನೋಡಿದ್ರೆ ಇಲ್ಲ. ನನ್ನ ವಿಡಿಯೋಸ್ನ ನೀವು ನೋಡಿ, ಶಾರ್ಟ್ ಟರ್ಮ್ ಸ್ಟಾಕ್ ಸೆಲೆಕ್ಷನ್ ಪ್ರೋಸೆಸ್. ಶಾರ್ಟ್ ಟರ್ಮ್ ಸ್ಟಾಕ್ ಸೆಲೆಕ್ಷನ್ಗೆ ನಾವು 6 ಮಂತ್ ಹೈಯಲ್ಲಿ ಇರಬೇಕು ಅಂತ ಮೆನ್ಷನ್ ಮಾಡ್ತೀವಿ. ಸೊ ಹಾಗಾಗಿ ಈಗ ಕಫೋರ್ಜ್ನ ನಾನು ಓಪನ್ ಮಾಡಿದ್ರೆ ನೋಡಿ, ಈ ಸ್ಟಾಕು
ಮಂತ್ಲಿ ಚಾರ್ಟ್ ಅಲ್ಲಿ 6 ಮಂತ್ ಹೈಯಲ್ಲಿ ಇದೆಯಾ ಜುಲೈ ಮಂತ್ಗೆ, ಯಾಕೆಂತಂದ್ರೆ ಇದು ಆಗಸ್ಟ್ ಮಂತ್ ನಾವು ಕನ್ಸಿಡರ್ ಮಾಡಂಗಿಲ್ಲ. ಯಾಕೆಂದ್ರೆ ಇದು ರನ್ನಿಂಗ್ ಮಂತ್, ಅಂದ್ರೆ ಇವಾಗ ಕ್ಯಾಂಡಲ್ ಹೆಂಗೆ ಅಂತಂದ್ರೆ ಬೀಳ್ತಾ ಇತ್ತು ಅಂತಂದ್ರೆ ರೆಡ್ ಆಗ್ತಾ ಹೋಗುತ್ತೆ, ಮೇಲಕ್ಕೆ ಹೋಗ್ತಾ ಇತ್ತು ಅಂತಂದ್ರೆ ಗ್ರೀನ್ ಆಗುತ್ತೆ. ಆಗಸ್ಟ್ ಮಂತ್ ಕ್ಯಾಂಡಲ್ ನ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಆಗಸ್ಟ್ ಎಂಡ್ ಆಗ್ಬೇಕು, ಅಂದ್ರೆ 30ನೇ ತಾರೀಕು ಮುಗ್ದಿದ್ದಾದ್ಮೇಲೆ ಆಗಸ್ಟ್ ಮಂತ್ ಕ್ಯಾಂಡಲ್ ಕಾನ್ಸ್ಟೆಂಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಆಗಸ್ಟ್ ಮಂತ್ ಕ್ಯಾಂಡಲ್ ನ ಕನ್ಸಿಡರ್ ಮಾಡಕ್ಕಿಲ್ಲ. ಆದ್ರೆ ಜುಲೈ ಮಂತ್ ಕ್ಯಾಂಡಲ್ ಏನಿದೆ ಇದು 6 ಮಂತ್ ಹೈಯಲ್ಲಿ ಇಲ್ಲ. ಸೊ ಇದನ್ನ ನೋಡ್ತಾ ಇದ್ದಂಗೆ ನನ್ಗೆ ಏನ್ ಗೊತ್ತಾಗುತ್ತೆ, ಈ ಸ್ಟಾಕ್ ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಸ್ಟಾಕು ಟೆಕ್ ಮಹೇಂದ್ರ. ಟೆಕ್ ಮಹೇಂದ್ರ ಏನಿದೆ ಇದು ಆಗಸ್ಟ್ ಮಂತ್ ಕ್ಯಾಂಡಲ್, ಇದು ಲೇಟೆಸ್ಟ್ ಕ್ಯಾಂಡಲ್ ಇದ್ಬಿಡಿ. ಜುಲೈ ಮಂತ್ಗೆ 6 ಮಂತ್ ಹೈಯಲ್ಲಿ ಇದೆ, ಕರೆಕ್ಟಾ? ಸೊ 6 ಮಂತ್ ಹೈಯಲ್ಲಿ ಇರೋದಕ್ಕೆ ಈ ಸ್ಟಾಕ್ ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ ಫಾರ್ ನೆಕ್ಸ್ಟ್ ವೀಕ್ ಅಲ್ಲಿ ನನ್ನ ಎಕ್ಸಿಕ್ಯೂಷನ್ ಸ್ಟೆಪ್ ಬಂತು ಅಂತಂದ್ರೆ ಅದನ್ನೇ ನಮ್ಮ ಕ್ಲಾಸಸ್ ಅಲ್ಲಿ ನಾವು ಹೇಳ್ಕೊಟ್ಟಿರ್ತೀವಿ. ನಮ್ಮ ಸ್ಟೂಡೆಂಟ್ಸು ಕೂಡ ಆ ಎಕ್ಸಿಕ್ಯೂಷನ್ ಬಂತು ಅಂತಂದ್ರೆ ಅವ್ರವ್ರ ಕೆಪಾಸಿಟಿಗೆ ತಕ್ಕಂಗೆ ಅವ್ರವರು ಎಕ್ಸಿಕ್ಯೂಟ್ ನ ಮಾಡ್ಬೋದು. ನೋಡಿ, ಈ ತರ ಒಂದು ಸ್ಟಾಕ್ ನ ನಾವು ನೋಡಿದ ತಕ್ಷಣ ಈ ಸ್ಟಾಕ್ಸ್ ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬೇಕಾ ಇಟ್ಕೋಬಾರ್ದಾ ಅಂತ ನೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟಾಕು TCS. TCS ಏನಿದೆ ಪ್ರೀವಿಯಸ್ ಮಂತ್ ಜುಲೈ ಮಂತ್ ಹೈ, ಇದು ಲೈಫ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗಿದೆ TCS. ಸೊ ಲೈಫ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗಿದೆ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಆದ್ರೆ ಇನ್ನ ಎಕ್ಸಿಕ್ಯೂಷನ್ ಪಾರ್ಟ್ ಬಂದಿಲ್ಲ. ನೆಕ್ಸ್ಟ್ ವೀಕ್ ಅಲ್ಲಿ TCS ಏನಾದ್ರು ಎಕ್ಸಿಕ್ಯೂಷನ್ ಪ್ರೋಸೆಸ್ ಬಂತು ಅಂತಂದ್ರೆ ಯು ಕ್ಯಾನ್ ಬೈ. ಅಗೇನ್ ನಾನಿಲ್ಲಿ ನಿಮ್ಗೆ ಈ ಸ್ಟಾಕ್ ನ ಬೈ ಮಾಡಿ ಅಥವಾ ಇದು ಸ್ಟಾಪ್ ಲಾಸ್ ಇದು ಟಾರ್ಗೆಟ್ ಅಂತ ಯಾವುದೇ ಟಿಪ್ಸ್ ನ ಕೊಡ್ತಾ ಇಲ್ಲ. ಈ ಬೇಸಿಕ್ಸ್ ಅಲ್ಲಿ ನೀವು ಕಲಿಬೇಕು ಅಂತಂದ್ರೆ, ಅಂದ್ರೆ ಒಂದು ಸೆಕ್ಟರ್ ನ ಅನಾಲಿಸಿಸ್ ಮಾಡೋದು ಹೆಂಗೆ, ಆ ಸೆಕ್ಟರ್ ಒಳಗಡೆ ಇರುವಂತಹ ಸ್ಟಾಕ್ಸ್ ನ ನಾವು ಯಾವ ತರ ಅನಾಲಿಸಿಸ್ ಮಾಡಬೇಕು, ಪ್ಲಸ್ ಎಕ್ಸಿಕ್ಯೂಷನ್ ಸ್ಟೆಪ್ ನ ನಾನು ಕಲಿಬೇಕು ಅಂತಂದ್ರೆ ಎಕ್ಸಿಕ್ಯೂಷನ್ ಸ್ಟೆಪ್ ಅಲ್ಲಿ ಏನೇನು ಬರುತ್ತೆ, ನಾವು ಎಲ್ಲಿ ಎಂಟ್ರಿ ಆಗಬೇಕು, ಸ್ಟಾಪ್ ಲಾಸ್ ಏನು, ಆ ಟಾರ್ಗೆಟ್ ಏನು, ಪ್ಲಸ್ ರಿಸ್ಕ್ ರಿವಾರ್ಡ್ ರೇಷಿಯೋ ಏನು, ಎಷ್ಟು ಕ್ವಾಂಟಿಟೀಸ್ ನ ನಾವು ಬೈ ಮಾಡಬೇಕು, ಇದೆಲ್ಲಾನು ಎಕ್ಸಿಕ್ಯೂಷನ್ ಸ್ಟೆಪ್ ಅಲ್ಲಿ ಬರುತ್ತೆ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿಬೇಕು ಅಂತಂದ್ರೆ ನಮ್ಮ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು. ಇದು ವೆರಿ 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 ನಾಮಿನಲ್ ಫೀಸ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ನೆಕ್ಸ್ಟ್ ನೋಡಿ, TCS ಆದ್ಮೇಲೆ ನೆಕ್ಸ್ಟ್ ಸ್ಟಾಕು HCL ಟೆಕ್ ಅಂತ ತಗೋಣ. HCL ಟೆಕ್ ಕೂಡ ನಿಯರೆಸ್ಟ್ 6 ಮಂತ್ಸ್ ಹೈ ಇದೆ. ಎಷ್ಟು 1697, ಇದು 1674. ಸೊ ನಿಯರೆಸ್ಟ್ 6 ಮಂತ್ಸ್ ಹೈ ಇರೋದ್ರಿಂದ ಇದನ್ನು ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀವಿ. ಈ ತರ ನಾವು ಯಾವ ಸ್ಟಾಕ್ಸ್ ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬೇಕು, ಯಾವ ಸ್ಟಾಕ್ಸ್ ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬಾರ್ದು ಅನ್ನೋದು ಒಂದು ಪಾಯಿಂಟ್ ಒಂದು ಕ್ಲಿಕ್ ಅಲ್ಲೇ ಗೊತ್ತಾಗತ್ತೆ ನಮ್ಗೆ. ನೆಕ್ಸ್ಟ್ LTTS. ಇದು LTTS ಇದು 6 ಮಂತ್ ಹೈಯಲ್ಲಿ ಇಲ್ಲ. ಸೊ ಹಾಗಾಗಿ ಇದನ್ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಲ್ಲ. ಈಗ ಬರೋಂತ ಕ್ವಶನ್ ಏನು ಅಂತಂದ್ರೆ, ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿಲ್ಲ, ಆದ್ರೆ LTTS ಒಂದು 15% ಮೇಲೆ ಕೊಟ್ಟಾಯ್ತು ನೆಕ್ಸ್ಟ್ ಮಂತ್ ಅಲ್ಲೋ ಅಥವಾ ಇನ್ನೊಂದು 15 ದಿನಕ್ಕೋ ಅಂತ. ಅವಾಗ ಬೇಜಾರ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಯಾಕೆಂತಂದ್ರೆ ಮೇಲಕ್ಕೆ ಹೋಗುವಂತ ಸ್ಟಾಕ್ ಎಲ್ಲಾನು ನಾವು ಬೈ ಮಾಡಕ್ ಆಗಲ್ಲ. ನಾವು ನಮ್ಮ ಪ್ರೋಸೆಸ್ ಅಲ್ಲಿ ನಮ್ಮ ರೂಲ್ಸ್ ಅಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಅದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋದ್ರೆ ಸಾಕು. ನಾವು ಬೈ ಮಾಡಿರೋಂಥದ್ದು ಮೇಲಕ್ಕೆ ಹೋದ್ರೆ ಸಾಕು, ಬಿಟ್ರೆ ಮೇಲಕ್ಕೆ ಹೋಗುವಂತ ಎಲ್ಲಾ ಸ್ಟಾಕ್ಸ್ ನಾವು ಬೈ ಮಾಡಬೇಕು ಅನ್ನೋ ರೂಲ್ ನಿಮ್ದೇನಾರು ಆಗಿದ್ರೆ ಅದು ಸಾಧ್ಯ ಇಲ್ಲ. ಅಕಸ್ಮಾತ್ ಮೇಲಕ್ಕೆ ಹೋಯ್ತಾ 10-15% LTTS ಹೋದ್ರೆ ಹೋಗ್ಲಿ ಬಿಡಿ, ನೆಕ್ಸ್ಟ್ ನಮಗೆ ಚಾನ್ಸ್ ಸಿಗುತ್ತೆ. ಅದು 10-15% ಹೋಯ್ತು ಅಂತಂದ್ರೆ ಇದು ಅಗೇನ್ 6 ಮಂತ್ ಹೈಗೆ ಇಲ್ಲಿ ಬರುತ್ತೆ. ಆ ಟೈಮಲ್ಲಿ ಅಗೇನ್ ನಾವು ಆ ಸ್ಟಾಕ್ ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀವಿ, ಪ್ಲಸ್ ಎಕ್ಸಿಕ್ಯೂಷನ್ ಸ್ಟೆಪ್ ಅಂತ ಎಕ್ಸಿಕ್ಯೂಷನ್ ನ ಮಾಡ್ತೀವಿ. ಈ ತರ ನಮ್ಮ ವ್ಯೂ ಇರಬೇಕು. ಯಾಕಂದ್ರೆ ಮೇಲಕ್ಕೆ ಹೋಗಿದ್ದೆಲ್ಲ ನಿಮ್ಮ ಪ್ರೋಸೆಸ್ ಅಲ್ಲಿ ಬಂದ್ಬಿಡುತ್ತಾ ಅಂತ ತುಂಬಾ ಜನ ಕೇಳ್ತಾರೆ. ಎಲ್ಲಾನು ನಮ್ಮ ಪ್ರೋಸೆಸ್ ಅಲ್ಲಿ ಬರ್ದೇ ಇರ್ಬೋದು. ನಮ್ಮ ವ್ಯೂ ಏನು ಅಂತಂದ್ರೆ ನಾವು ಬೈ ಮಾಡಿದಾದ್ಮೇಲೆ ಮೇಲಕ್ಕೆ ಹೋಗ್ಬೇಕು ಅಷ್ಟೇ, ಬಿಟ್ರೆ ನಾವು ಮೇಲಕ್ಕೆ ಹೋಗ್ತಾ ಇರೋದು ಎಲ್ಲಾನು ನಾವು ಬೈ ಮಾಡಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕೆಲವೊಂದು ಸ್ಟಾಕ್ಸ್ ಔಟ್ ಆಫ್ ಇದನ್ನ ತೋರಿಸ್ತೀನಿ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಇರುವಂತದ್ದು Vsoft. ಬಿರ್ಲಾ ಸಾಫ್ಟ್ ನೋಡಿ, ಬಿರ್ಲಾ ಸಾಫ್ಟ್ ಇಲ್ಲಿಂದ ಕರೆಕ್ಷನ್ ಅಲ್ಲಿ ಇದೆ.
6 ಮಂತ್ ಹೈಯಲ್ಲಿ ಇಲ್ಲ. ಸೊ ಈ ತರ ಒನ್ ಕ್ಲಿಕ್ ಅಲ್ಲಿ ನಾನು ನೋಡಿದ ತಕ್ಷಣ ಈ ಸ್ಟಾಕ್ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬೇಕಾ ಬೇಡವಾ ಅಂತ ನಿಮಗೂ ಗೊತ್ತಾಗುತ್ತೆ, ನೆಕ್ಸ್ಟ್ ಟೈಮ್ ಇಂದ ನನಗೂ ಗೊತ್ತಾಗುತ್ತೆ. ಸೊ ಯಾರ್ಯಾರಿಗೆ ಈ ಇನ್ಫಾರ್ಮೇಶನ್ ಸಿಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಬಿರ್ಲಾ ಸಾಫ್ಟ್ ನಾಳೆಯಿಂದ ಅಕಸ್ಮಾತ್ ಮೇಲಕ್ಕೆ ಹೋದ್ರು ನಾನೇನಾದ್ರೂ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ನನ್ನ ಪ್ರೋಸೆಸ್ ಅಲ್ಲಿ ಅದಿಲ್ಲ. ಸೊ ನನ್ನ ಪ್ರೋಸೆಸ್ ಅಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಟಾಕು KPIT ಟೆಕ್ ಅಂತ ತಗೋಣ. KPIT ಟೆಕ್ ಜುಲೈ ಮಂತ್ ಅಲ್ಲಿ 6 ಮಂತ್ ಹೈಯಲ್ಲಿ ಇದೆ. ಸೊ ಅದಕ್ಕೂ ಮೊದಲು ನೋಡಿ ನೀಟಾಗಿ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಮತ್ತೆ 1 2 3 4 5 6 7 7 ಮಂತ್ಸ್ ಅಲ್ಲಿ ಇದು ಕನ್ಸಾಲಿಡೇಷನ್ ಪೀರಿಯಡ್ ಅಲ್ಲಿ ಇದ್ದು ಪ್ರೀವಿಯಸ್ ಮಂತ್ ಅಲ್ಲಿ ನ ಕೊಟ್ಟಿದೆ. ಸೊ ಈಗ ನಾವು ಇದು 6 ಮಂತ್ ಹೈಯಲ್ಲಿ ಇರೋದಕ್ಕೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀವಿ. ನೆಕ್ಸ್ಟ್ ವೀಕ್ ಅಥವಾ ಅದಕ್ಕೆ ನೆಕ್ಸ್ಟ್ ವೀಕ್ ಅಲ್ಲಿ ಇದು ಎಕ್ಸಿಕ್ಯೂಷನ್ ಸ್ಟೆಪ್ ಬಂತು ಅಂತಂದ್ರೆ ನಾವು ಎಕ್ಸಿಕ್ಯೂಟ್ ನ ಮಾಡಬಹುದು. ಸೊ ಈ ಪ್ರೋಸೆಸ್ ಅಲ್ಲಿ ನೀವೇನಾದ್ರೂ ಕಲಿಬೇಕು ಅಂತಂದ್ರೆ ನಮ್ಮ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಬ್ಯಾಚು ನೆಕ್ಸ್ಟ್ 24th 25th ಇರುತ್ತೆ. ಸೊ ಆ ಬ್ಯಾಚಸ್ಗೆ ನಾವು ಒಂದು ಬ್ಯಾಚಲ್ಲಿ ಕೇವಲ 18 ಜನನ ಮಾತ್ರ ತಗೊಳ್ತೀವಿ. ಸೊ ಈ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಈ ಪ್ರೋಸೆಸ್ಸಲ್ಲಿ ನಿಮ್ಗೆ ಇದು ಕರೆಕ್ಟ್ ಅಂತ ಅನ್ನಿಸ್ತಾ ಇದ್ರೆ, ಪ್ಲಸ್ ಈ ಪ್ರೋಸೆಸ್ಸಲ್ಲಿ ನೀವು ಕಲಿಬೇಕು ಅಂತ ಅನ್ನಿಸ್ತಾ ಇದ್ರೆ, ಅಂದರೆ ಈಗ ನೆಕ್ಸ್ಟ್ ವೀಕ್ ಯಾವ ಸ್ಟಾಕು ಯಾವ ಸೆಕ್ಟರು ಮೇಲಕ್ಕೆ ಹೋಗ್ಬೋದು, ಆ ಸೆಕ್ಟರ್ನ ನಾನು ವಾಚ್ ಮಾಡಬೇಕು, ಅದೇ ಸೆಕ್ಟರ್ನ ವಾಚ್ ಮಾಡಬೇಕು, ಆ ಥರ ನಿಮ್ಮ ಥಾಟ್ ಪ್ರೋಸೆಸ್ಸು ಅದೇ ಥರ ಇತ್ತು ಅಂತಂದರೆ ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವುದೇ ಡೌಟ್ ಇಲ್ದಿರ ಒಂದು ಕ್ಲಾರಿಟಿಯಾಗಿ ನೀವು ಕಲಿಬೇಕು ಅಂತ ಅನ್ಸಿದ್ರೆ ನಮ್ಮ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ನೂ ಡೀಟೇಲಾಗಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ತಗೊಂಡು ನೀವು ನಮ್ಮ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.